ಅದು ಬ್ಲೂ ಕಲರ್ ಫೈಲ್ ಮೇಡಮ್. ದರಿದ್ರದವಳು ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕಿನ ತರ ಅಡ್ಡ ಬರ್ತಾರೆ. ಏಯ್, ನಿನಗವತ್ತೇ ಹೇಳಿಲ್ವಾ ನಿನ್ನೆ ಅನಿಷ್ಟದ ಮುಖ ಹೊತ್ಕೊಂಡು ನನ್ನ ಮುಂದೆ ಬರ್ಬೇಡ ಅಂತ? ಎಲ್ಗಾದ್ರೂ ಹೋಗ್ಬೇಕಾದ್ರೆ ಅಡ್ಡ ಬರ್ತೀಯ, ಬೇಕು ಬೇಕು ಅಂತಾನೆ ಹೀಗ್ ಮಾಡ್ತೀಯ? ಇಲ್ಲ ಅಮ್ಮವ್ರೆ. ಎದ್ರು ಮಾತಾಡ್ಬೇಡ. ನನ್ನ ಮನೆಗೆ ಕೆಟ್ಟ ಕಾಲ್ಗಳನ್ನ ಇಟ್ಕೊಂಡು ಬಂದಿದ್ದಾದ್ರೆ ನನಗೆ ಎದುರು ಮಾತಾಡ್ತೀಯ? ಯಾಕೆ ನಾನ್ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಾನ್ ಬೇಗ ಹಾಳಾಗೋಗ್ಲಿ ಅಂತ ಕಾಯ್ತಾ ಇದೀಯಾ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮವ್ರೆ. ನಿಮಗ್ ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತೂ ಬಯಸಲ್ಲ. ಏನಾದ್ರೂ ಹೇಳಿದ್ರೆ ಸಾಕು ಕಣ್ಣೀರ್ ಹಾಕೋದಕ್ ಶುರು ಮಾಡ್ಬಿಡ್ತೀಯ. ಈ ರೀತಿ ಕಣ್ಣೀರ್ ಹಾಕ್ಬಿಟ್ಟು ನನ್ನ ಮನೆನ ಗುಡ್ಸಿ ಗುಂಡಾಂತರನೇ ಮಾಡ್ಬಿಡು. ಇನ್ನೊಂದ್ಸಲ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಕೆಟ್ಟ ಮುಖನ ತೋರಿಸಿದ್ರೆ ಚೆನ್ನಾಗಿರಲ್ಲ. ಹಲೋ, ಯಾರು ಯಾರಿಗೆ ಏನ್ ಹೇಳೋದು? ಅವಳು ಮುಖ ಕೆಟ್ಟ ಮುಖ ಅಲ್ಲ, ಅದೃಷ್ಟದ ಮುಖ. ಬಂಗಾರಿ, ಈ ಫೋಟೋದಲ್ಲಿ ಎಷ್ಟು ಕಳ್ಕಳಿಯಾಗಿ ಕಾಣಿಸ್ತಿದ್ಯಾ ಬಂಗಾರಿ? ಇನ್ ಕೆಲವರು ಇರ್ತಾರೆ, ಮುಖಕ್ಕೆ ಒಂದು ಮಣ ಮೇಕಪ್ ನ ತೋಪ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಅಂತವ್ರ ಮುಂದೆ ನಿನ್ನ ನ್ಯಾಚುರಲ್ ಬ್ಯೂಟಿ ನಿವಾಳ್ಸಿ ಬಿಸಾಕ್ಬಿಡ್ಬೇಕು. ಅಲ್ಲ ಸಿಂಗರಿ, ಈ ನಿನ್ನ ನ್ಯಾಚುರಲ್ ಬ್ಯೂಟಿನ ಕೆಟ್ಟ ಮುಖ ಅನ್ನೋ ಆ ಮನಸ್ಥಿತಿ ಇನ್ನೆಷ್ಟು ಕೆಟ್ಟದಾಗಿರ್ಬೋದು ನೀನೇ ಯೋಚನೆ ಮಾಡು. ಕಾಮಲೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿ ಅನ್ನೋ ಹಾಗೆ ಮಾತಾಡ್ಬೇಡ ತಾರಕ್. ಅಲ್ಲ, ಹ್ಯಾಂಗ್ ಓವರ್ ಅಲ್ಲಿ ಇದೀನಿ ನಿಜ, ಆದ್ರೆ ಕಾಮಲೆ ಕಣ್ಣು ಇರ್ಬೋದೇನಪ್ಪ. ನಂದು ಕಾಮಲೆ ಕಣ್ಣು ಕಾಣೋದೆಲ್ಲ ಹಳದಿನೇ ಇರ್ಬೋದು, ಆದ್ರೆ ನಿಮ್ ಕಣ್ಣು ನೆಟ್ಟಿಗೆ ಇದೆ ತಾನೆ, ನೆಟ್ಟಿಗೆ ನೋಡ್ಬೋದಲ್ವಾ? ಮಾತು ಮಿತಿ ಮೀರ್ತಾ ಇದೆ. ನಿಮ್ಮದು ಅತಿ ಆದ್ರೆ ನಮ್ಮ ಮಾತು ಮಿತಿ ಮೀರ್ತಾನೆ ಇರುತ್ತೆ. ನಿಮ್ಮಲ್ಲಿರೋ ಕೆಟ್ಟದನ್ನ ಬಲಿ ಕೊಡೋದಿಕ್ಕೆ ನಿಮ್ ಹೊಟ್ಟೆಲೊಟ್ಟಿರೋ ಪ್ರಹ್ಲಾದ ನಾನು. ಅಂದ್ರೆ ನಿನ್ನ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಇದ್ಯಾ? ತಗೊಂಡ್ಬಿಡು. ಅಮ್ಮವ್ರೆ, ಯಾಕೆ ಹಾಗೆಲ್ಲ ಹೇಳ್ತಿದ್ದೀರಾ? ಹಾಗೆಲ್ಲ ಮಾತಾಡ್ಬೇಡಿ. ನೋಡು, ಇದು ಅಮ್ಮ ಮಗನ್ ಮಧ್ಯೆ ನಡೀತಾ ಇರೋದು, ಇದಕ್ ನೀನ್ ತಲೆ ಹಾಕ್ಬೇಡ. ಇದು ಹಾಗೇನೆ ಗಂಡ ಹೆಂಡತಿ ಮಧ್ಯದಲ್ಲಿ ನಡೀತಾ ಇರೋದು, ಮಧ್ಯದಲ್ಲಿ ನೀವು ಹಾಕ್ಬೇಡಿ.